ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಆಗಿರುವಂತ ಜ್ಯುವೆಲ್ಲರಿನ ಅಂದ್ರೆ ನಮ್ಮ ಹತ್ರ ಇರೋ ವೇಸ್ಟ್ ಬ್ಯಾಂಗಲಲ್ಲಿ ಹೇಗೆ ಒಂದು ಫ್ಯಾಷನೇಬಲ್ ಜ್ಯುವೆಲ್‌ನಗೆ ಟರ್ನ್ ಮಾಡ್ಕೋಬಹುದು ಅಂತೇಳಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ಹಳೆಯದಾಗಿರುವಂತಹ ಒಂದು ಮೆಟಲ್ ಬ್ಯಾಂಗಲ್ ಅಂತಾನೆ ಹೇಳ್ಬೋದು. ಸೊ ವೇಸ್ಟ್ ಮಾಡೋದ್ಕಿಂತ ಅದನ್ನ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡ್ರೆ ನ್ಯೂ ಲುಕ್ ಕೊಡುತ್ತೆ ಹಾಗೆ ಫ್ಯಾಷನೇಬಲ್ ಆಗಿ ಕೂಡ ಇರುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ. ಯಾರೆಲ್ಲ ನನ್ನ ಚಾನೆಲ್‌ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ್ರ ಮೂಲಕ ಎನ್ಕರೇಜ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಸ್‌ನ ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿರುವಂಥ ಒಂದು ಬ್ಯಾಂಗಲ್‌ನ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಈ 2 ಪರ್ಲ್ ಏನಿದೆ ಅಂದ್ರೆ ಮಣಿಗಳಿರುತ್ತಲ್ಲ, ಸೊ ಆ ಮಣಿಗೆ ಸ್ವಲ್ಪ ಗ್ಲೂನ ಹಾಕಿ ನಾನು ಅದನ್ನ ಅಂಟಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಕಲರ್ ಪರ್ಲ್‌ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ 2 ಕಡೆ ಇದಕ್ಕೆ ಬೇರೆ ಸ್ಟೋನಿಂದ ನೀವು ವರ್ಕ್ ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇರ್ಬೋದು ನಾನು ಈ ರೀತಿ ಪರ್ಲ್ ಆಚೆ ಬರ್ತಾ ಇರೋ ಥರ ನಾನು ಗ್ಲೂ ಇಂದ ನಾನು ಅಂಟಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಓವರ್ ಆಲ್ ಫುಲ್ ಬ್ಯಾಂಗಲ್ಗೂ ಗ್ಲೂನ ಅಪ್ಲೈ ಮಾಡಿಕೊಂಡು ಸೊ ಸ್ಟೋನ್ ಚೈನ್ ಅಂತ ಇರುತ್ತೆ, ಅದೆಲ್ಲರೂ ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಆ ಸ್ಟೋನ್ ಚೈನನ್ನ ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಈಸಿಯಾಗಿ ಹಾಗೆ ಸಖತ್ತಾಗಿ ಟ್ರೆಂಡಿಯಾಗಿರುವಂಥ ಒಂದು ಬ್ಯಾಂಗಲ್ ರೆಡಿ ಆಯಿತು. ಹಳೇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರಲ್ಲ ನೀವು ನೋಡ್ತಾ ಇದ್ದೀರಾ. ಸೊ ನಾವು ವೇಸ್ಟ್ ಅಂತ ಬಿಸಾಕುವ ಒಂದೊಂದು ವಸ್ತುವಿನಲ್ಲೂ ಹೇಗೆ ನಾವು ಯುನೀಕ್ ಆಗಿರುವಂಥ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು, ಹಾಗೆ ಯಾವುದೇ ರೀತಿಯ ದುಡ್ಡು ವೇಸ್ಟ್ ಆಗದೇ ಇರೋ ಥರ ಅಂದರೆ ಒಂದು ಕಮ್ಮಿ ಅಮೌಂಟಲ್ಲಿ ಹೇಗೆಲ್ಲ ನಾವು ಒಂದು ಪ್ರಾಡಕ್ಟ್ನ ಬಳಸ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಹಲವಾರು ವಿಡಿಯೋಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನಾವು ವೇಸ್ಟ್ ಅಂತ ಬಿಸಾಕೋ ಏನು ಬ್ಯಾಂಗಲ್ಸ್ ಇರುತ್ತೆ ಮತ್ತು ಏನು ಕ್ಲಾತ್ಸ್ ಇರುತ್ತೆ, ಈ ರೀತಿಯಾಗಿರುವಂತಹ ಡಿಸೈನ್ ಕೂಡ ನಾನು ಆಲ್ರೆಡಿ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸೊ ಅದಲ್ಲದೆ ನಿಮ್ಗೆ ಯಾರಿಗಾದ್ರೂ ನ್ಯೂ ಬಿಗಿನರ್ಸ್ ಆಗಿದ್ದರೆ ಸಿಲ್ಕ್ಟೆಡ್ ಬ್ಯಾಂಗಲ್ಸ್ ಮಾಡೋದನ್ನ ಹೇಗೆ ಕಲಿಬೇಕು, ಇಲ್ಲ ಇಯರಿಂಗ್ಸ್ ಆಗಿರ್ಬೋದು, ಈ ರೀತಿಯ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟಿಂದ ಕಲಿಯುವಂಥ ಏನಾದರೂ ಕೆಲಸಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ನಾನಿವಾಗ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಈ ರೀತಿಯಾಗಿರುವಂಥ ಕಲೀಲಿಕ್ಕೆ ಇಂಟ್ರೆಸ್ಟ್ ಇತ್ತು, ಅದು ಕಡಿಮೆ ಬಡ್ಜೆಟಲ್ಲಿ ಅಂತಂದರೆ ಅವರು ಕೂಡ ಅವರು ಓನ್ ಅರ್ನಿಂಗ್ನ ಶುರು ಮಾಡ್ಬೋದು. ಅವ್ರಿಗೂ ಕೂಡ ವೀಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ಇದೇ ರೀತಿಯಲ್ಲಿ ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತು ಮುಂದಿನದಲ್ಲಿ ಆದಷ್ಟು ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ, ಯಾರೆಲ್ಲ ವಾಚ್ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.